ಕಟಕಟೆಯಲ್ಲಿ ಚಿನ್ನಯ್ಯನ ಸ್ಫೋಟಕ ಹೇಳಿಕೆ ಏನಿದೆ ಗೊತ್ತಾ? 3 ದಿನಗಳ ಅಂತರದಲ್ಲಿ 2 ಬಾರಿ ಹಾಜರಾಗಿದ್ದಾನೆ. ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯ. BNS 183 ಅನ್ವಯ ಚಿನ್ನಯ್ಯ ಹೇಳಿಕೆ. ಕಟಕಟೆಯಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ. 3 ದಿನಗಳ ಅಂತರದಲ್ಲಿ 2 ಬಾರಿ ಹಾಜರ್. ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯ. BNS 183 ಅನ್ವಯ ಚಿನ್ನಯ್ಯ ಹೇಳಿಕೆ. ಚಿನ್ನಯ್ಯ ಹೇಳಿಕೆ ದಾಖಲಿಸುತ್ತಿರುವಂತಹ ಮ್ಯಾಜಿಸ್ಟ್ರೇಟ್ ಮಧ್ಯಾಹ್ನ 12ಕ್ಕೆ ಶುರುವಾಗಿರುವಂತಹ ಹೇಳಿಕೆ ಪ್ರಕ್ರಿಯೆ ಸಂಜೆ 6 ಗಂಟೆಯವರೆಗೂ ಕೂಡ ನಡೆಯಲಿರುವಂತಹ ಈ ಒಂದು ದಾಖಲೆಯ ಪ್ರಕ್ರಿಯೆಗಳು. ಹಾಗೆ ಚಿನ್ನಯ್ಯನ ಮರು ಹೇಳಿಕೆಯ ಮೇಲೆ ನಿಂತಿದೆ ಇಡೀ ಕೇಸ್. ಧರ್ಮಸ್ಥಳ ಈ ಒಂದು ಪ್ರಕರಣಕ್ಕೆ ಸಿಗಲಿದೆಯಾ ಸ್ಫೋಟಕ 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 ಟ್ವಿಸ್ಟ್ ಅನ್ನುವಂಥದ್ದು? ಎಸ್ ವೀಕ್ಷಕರೇ, ಚಿನ್ನಯ್ಯನನ್ನ ಕರ್ಕೊಂಡು ಬರ್ತಾರೆ, ಆತನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. 12 ಗಂಟೆಯಿಂದ 6 ಗಂಟೆವರೆಗೂ ಕೂಡ, ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಚಿನ್ನಯ್ಯನೊಂದೇ ಕಾನ್ಸಂಟ್ರೇಟ್ ಮಾಡುತ್ತೆ ಕೋರ್ಟ್, ಬೆಳ್ತಂಗಡಿಯ ಕೋರ್ಟ್. ಚಿನ್ನಯ್ಯ ಇರೋದು ಶಿವಮೊಗ್ಗದ ಜೈಲಿನಲ್ಲಿ. ಶಿವಮೊಗ್ಗ ಜೈಲಿನಿಂದ ಕರೆಸ್ತಾರೆ, 12 ಗಂಟೆ ಕರೆಸ್ತಾರೆ. 12ರಿಂದ 6 ಗಂಟೆಯವರೆಗೂ ಕೂಡ ಆತನ ಹೇಳಿಕೆಯನ್ನ ದಾಖಲು ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡ್ತಾ ಇದೆ. ಕಟಕಟೆಯಲ್ಲಿ ಚಿನ್ನಯ್ಯ ಸ್ಫೋಟಕ ಸತ್ಯಗಳನ್ನ ಹೊರಗೆ ಹಾಕ್ತಾ ಇದ್ದಾರೆ. ಎಸ್, ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ತಿವಾರೂಡಿಯವರ ವಿಡಿಯೋಗಳು ಕೂಡ ಸಖತ್ತಾಗಿ ವೈರಲ್ ಆಗ್ತಾ ಇತ್ತು. ಈ ವಿಚಾರವನ್ನು ಕೂಡ ಚಿನ್ನಯ್ಯನನ್ನ ಕೇಳ್ತಾ ಇರುವಂತದ್ದು, ಯಾಕೆ, ಯಾವ ಲೆಕ್ಕಕ್ಕೆ ಈ ರೀತಿಯಾಗಿ ಹೇಳಿದ್ದೆ, ಈಗ ನಿನ್ನ ಒಂದು ಮಾತುಗಳನ್ನ ತಿರ್ಚಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಕೋರ್ಟ್ ಕ್ವಶನ್ ಮಾಡುತ್ತೆ. ಹಾಗೆ ಯಾರು ನಿನಗೆ ತಲೆ ಬುರುಡೆಯನ್ನ ತಂದು ಕೊಟ್ಟಿದ್ದು, ಯಾರು ಹೇಳು ಅಂತ ಹೇಳಿದ್ದು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಕೋರ್ಟ್ ಬರ್ಕೊಂಡಿಟ್ಕೊಳ್ಳುತ್ತೆ, ದಾಖಲೆ ಮಾಡ್ಕೊಳ್ಳುತ್ತೆ. ಸಂಜೆ 6 ಗಂಟೆಯವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ನಡೀತಾ ಇರುವಂತದ್ದು. 3 ದಿನದ ಅಂತರದಲ್ಲಿ ಚಿನ್ನಯ್ಯನನ್ನ 2 ಬಾರಿ ಕೋರ್ಟ್ ಕರೆದಿತ್ತು. ಕೋರ್ಟ್ನಲ್ಲಿ ದಾಖಲೆ ಅಂದ್ರೆ ಆತನ ಮಾತುಗಳು ವಿವರಣೆಯನ್ನ ಬರೆದುಕೊಳ್ತಾ ಇರುವಂತಹ ಕೋರ್ಟ್. ಇನ್ನು ಚಿನ್ನಯ್ಯ ಎಷ್ಟು ವರ್ಷಗಳ ಕಾಲ ಶಿಕ್ಷೆಗೀಡಾಗ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಯಾವ ರೀತಿಯಾಗಿ ಷಡ್ಯಂತ್ರದ ಒಳಗಡೆ ಸಿಕ್ಕಾಕೊಂಡಿದ್ದ ಆತ ಅಂತಂದ್ರೆ, ಆತನನ್ನ ಕುರಿ ಮಾಡಿರುವಂತಹ ವಿಚಾರ ಸ್ವತಃ ಆತನಿಗೆ ಗೊತ್ತಾಗಿರ್ಲಿಲ್ಲ. 2023 ಆ ಒಂದು ವಿಡಿಯೋವನ್ನ ಇಟ್ಕೊಂಡು ಮಾತಾಡಿ ಆ ಒಂದು ವಿಡಿಯೋನೇ ಈಗ ಚಿನ್ನಯ್ಯಗೆ ಮುಳುವಾಗಿತ್ತು. ಆದರೂ ಕೂಡ ಈಗ ಚಿನ್ನಯ್ಯನಿಗೆ ಸರಿಯಾಗಿ ಗೊತ್ತಾಗ್ತಾ ಇದೆ. ನಾನು ಕುರಿಯಾದೆ ಅಂತ ಹೇಳಿ ಕೋರ್ಟ್ನಲ್ಲಿ ಚಿನ್ನಯ್ಯ ಅದೇನು ಹೇಳ್ತಾ ಇದ್ದಾನೋ ಗೊತ್ತಿಲ್ಲ. ಇದು ಯಾರ್ಯಾರ ಹತ್ರ ಹೋಗುತ್ತಾ ಈ ಒಂದು ಬಾಣ, ಕಾದು ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.